ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನ್ ಹೆಂಡತಿ ಎಲ್ಲಿ ಡಿಪ್ರೆಸ್ ಆಗ್ಬಿಡ್ತಾಳೆ ಅಂತ ವರಿ ಮಾಡ್ಕೋಬೇಡ. ಗುಡ್, ಹೀಗೆ ಇರ್ಬೇಕು ಮಹಿ. ನೋಡು, ಪ್ರಾಬ್ಲಮ್ ಅನ್ನೋದು ಯಾರಿಗಿರಲ್ಲ, ಎಲ್ರಿಗೂ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆದ್ರೆ ಅದು ಯಾವತ್ತೂ ಪರ್ಮನೆಂಟ್ ಅಲ್ಲ. ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ, ಸಿಲ್ವರ್ ಲೈನ್ ಯಾವಾಗಲೂ ಇರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ನಮ್ಮಲ್ಲಿ ಎಂಗೇಜ್ಮೆಂಟ್. ಹೌದು ಕಣ, ಹುಡುಗ ಚಿಕ್ಕವನಾದ್ರೂ ಇಬ್ರದು ಒಳ್ಳೆ ಜೋಡಿ. ಅವಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಡೀತಾನೆ ಅಂತ ಅನ್ಸುತ್ತೆ. ಅದಕ್ಕೆ ಅಲ್ವಮ್ಮ ಮಲ್ಲಿನವನು ಒಪ್ಕೊಂಡಿರೋದು. ವಯಸ್ಸಲ್ಲಿ ಚಿಕ್ಕವನಾದರೂ ಮಲ್ಲಿ ಪಾಸ್ಟ್ನೆಲ್ಲ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಅವಳನ್ನ ಒಪ್ಕೊಂಡಿದ್ದಾನೆ ಅಂದರೆ ಅವನು ಎಷ್ಟು ಮೆಚೂರ್ಡ್ ಆಗಿರ್ಬೇಕು. ಅವನಿಗೆ ಆ್ಯಡ್ಸ್ ಆಫ್ ಹೇಳಲೇಬೇಕು. ಅವಳನ್ನ ಅವನು ಅಷ್ಟು ಪ್ರೀತಿಸ್ತಾನೆ ಅಂತ ಅದರಲ್ಲೇ ಅರ್ಥ ಆಗುತ್ತೆ. ಫುಲ್ ಪ್ರೀತಿ. ಇದೆಲ್ಲ ನಿಂಗೆ ಹೆಂಗ ಗೊತ್ತು? ನಾನೇ ನೋಡೋದಲ್ಲ ಅಮ್ಮಮ್ಮ. ನಾವು ಅಂಗಡಿಯಿಂದ ಬರ್ಬೇಕಾದ್ರೆ ಚಿಕ್ಕಿನ ಫಾಲೋ ಮಾಡ್ತಾ ಇದ್ರು. ನಂಗೆ ಸಿಕ್ಕಾಕೊಂಡ್ರ ಒಂದ್ ಆವಾಜ್ ಆಗ್ದೆ. ಫುಲ್ ಕಾಮಿಡಿ. ಪರವಾಗಿಲ್ಲ ಕಣೋ, ನೀನು ನೋಡಕ್ ಪುಟ್ಟದಾಗಿದ್ರು ಇದೆಲ್ಲ ಅರ್ಥ ಆಗತ್ತ ನಿನ್ಗೆ. ಚೋಟ್ ಮೆಣಸಿನ್ಕಾಯಿ ಕಣೋ ನೀನು. ಅಮ್ಮಮ್ಮ ಒಂದ್ ಚೋಟ್ ಮೆಣಸಿನ್ಕಾಯಿ ಅಲ್ಲ, ದಪ್ಪ ಮೆಣಸಿನ್ಕಾಯಿ. ಹಂಗೆಲ್ಲ ಹೇಳ್ತಾರ ಪಪ್ಪ. ಅವನೇನ್ ಕಮ್ಮಿ ಇಲ್ಲ ಅಮ್ಮಮ್ಮ, ನನ್ನನ್ನು ಎಷ್ಟು ಟೀಸ್ ಮಾಡ್ತಾನೆ ಗೊತ್ತಾ? ಏನಿಲ್ಲ, ಇನ್ನಷ್ಟಲ್ಲ. ನೀನು ಜಾಸ್ತಿ ಡುಮ್ಮ ಅಂತ ಹೇಳ್ತೀಯ, ಮತ್ತೆ ನೀನ ಪೊರ್ಕೆ ಕಡಿ ಅಂತ ಅನ್ನಲ್ವಾ? ಸರಿ ಸಾಕು, ಜಗಳ ಎಂಡ್. ಓಕೆನಾ? ಈಗ ಮಮ್ಮಮ್ಮ ಟೇಸ್ಟಿ ತಿಂಡಿ ಮಾಡಿದ್ದಾರೆ, ಹೋಗಿ ಕೈಕಾಲು ಮುಖ ತೊಳ್ಕೊಂಡು ತಿನ್ನೋಣ. ಓಕೆನಾ? ಬನ್ನಿ. ಹಾ. ಮಕ್ಕಳು ಮನೆಗೆ ಬಂದಿದ್ದಾರೆ, ಖುಷಿನಾ? ಎಸ್, ವೆರಿ ಮಚ್ ಶಿವ. ನೀನು ಯಾವಾಗಲೂ ಹೀಗೆ ಖುಷಿಯಾಗಿರ್ಬೇಕು, ಅದನ್ನೇ ನಾನು ಬಯಸೋದು. ಥ್ಯಾಂಕ್ ಯು. ಅಪ್ಪು ಸಾಕು ಕಣೋ, ಬಾ ಓದ್ಕೊಳ್ಳೋಣ. ಮಿಂಚು, ಇನ್ನೊಂದ್ ಸ್ವಲ್ಪ ಹೊತ್ತು ಆಟ ಆಡೋಣ. ಎಕ್ಸಾಮ್ ಹತ್ರ ಬರ್ತಿದ, ಓದ್ಕೊಳ್ಳೋಣ ನಡಿ. ಮಿಂಚು, ಎಕ್ಸಾಮ್ಗೆ ಇನ್ನೂ ಟೈಮ್ ಇದೆ. ಓದೋದು ಯಾವಾಗ್ಲೂ ಇದ್ದಿದ್ದೆ. ಅಮ್ಮ ಮನೆಗೆ ಬಂದಿದೀವಿ, ಎಂಜಾಯ್ ಮಾಡೋಣ. ಹೀಗೆ ಎಂಜಾಯ್ ಮಾಡ್ತಿರು. ಅಮ್ಮನೆ ಬಂದು ಎಕ್ಸಾಮ್ ಬರೀತಾರೆ, ನೀನೇ ಬರೆಯೋದು ಕಣೋ. ಹಾ, ಹೀಗೆ ಕಮ್ಮಿ ಮಾರ್ಕ್ಸ್ ತಗೋ, ಅಮ್ಮನ ಕೈ ಚೆನ್ನಾಗಿ ಓದೇ ಬೀಳುತ್ತೆ. ಮಮ್ಮಿ ತರನೇ ಆಡ್ತಾಳೆ. ಇನ್ನೊಂದ್ ಸ್ವಲ್ಪ ಹೊತ್ತು ಆಡೋದ್ರೆ ಇವಳಿಗೇನು, ಯಾವಾಗ್ಲೂ ಹೀಗೆ ಮಾಡ್ತಾಳೆ. ಅಕ್ಕ ಅಂತ ಸ್ಕೋಪ್ ತಗೋತಾಳೆ. ಅಪ್ಪು, ಏನೋ ಮನ್ಸೊಳಗಡೆ ಬೈಕೊಂತ ಇದೀಯಾ? ನೀನ್ ಗುರಾಯಿಸೋದಲ್ಲೇ ಗೊತ್ತಾಗುತ್ತೆ ನಿನ್ ಮನ್ಸೊಳಗಡೆ ಬೈಕೊಂತಿದ್ಯಾ ಅಂತ. ಮತ್ತಿನ್ನೇನು ಓರಾಗ ಆಡ್ತಿಯಲ್ಲ? ನಾನೆಲ್ಲ ಓರಾಗ ಆಡ್ತಿದ್ದೀನಿ. ಎಕ್ಸಾಮ್ಸ್ ಹತ್ರ ಬರ್ತಿದೆ, ಬಾರೋ ಓದ್ಕೊಳ್ಳೋಣ ಅಂತ ಹೇಳ್ತಿದ್ದೀನಿ. ಹಲೋ, ಏನು ಅಕ್ಕ ತಮ್ಮ ಮಧ್ಯ ಸೀರಿಯಸ್ ಡಿಸ್ಕಷನ್ ನಡೀತಿದೆ? ವಾಟ್ ಹ್ಯಾಪೆಂಡ್? ನೋಡಿ ಅಮ್ಮಮ್ಮ, ನೆಕ್ಸ್ಟ್ ವೀಕ್ ಎಕ್ಸಾಮ್ ಬರ್ತಿದೆ, ಬಾರೋ ಓದ್ಕೊಳ್ಳ ಅಂತ ಹೇಳ್ತಿದ್ರೆ ಬೇಡ ಆಟ ಆಡ ಅಂತ ಹೇಳ್ತಿದ್ದಾನೆ. ಬೇಡ ಬಾರೋ ಓದ್ಕೊಳ್ಳ ಅಂತ ಹೇಳ್ತಿದ್ರೆ ಕೋಪ ಮಾಡ್ಕೊಂತಿದ್ದಾನೆ. ಹಿಂಗೆ ಕಮ್ಮಿ ಮಾರ್ಕ್ಸ್ ತಗೊಂತಾನೆ, ಅಮ್ಮನ ಕೈಲಿ ಬೈಸ್ಕೊಂತಾನೆ ಚೆನ್ನಾಗಿ. ಇಷ್ಟೇನು ಗೊತ್ತಿರೋದು. ನಾನೇನು ಬೈಸ್ಕೊಳಲ್ಲ. ಹೌದೇನಪ್ಪ, ನೀನ್ ಬೈಸ್ಕೊಂಡೇ ಇಲ್ವಾ? ಓಕೆ, ಸ್ಟಾಪ್. ನೋಡ್ಕೊಂಡ, ಮಿಂಚು ಹೇಳ್ತಿರೋದು 100% ಕರೆಕ್ಟು. ಆಟದ ಜೊತೆ ಯಾವಾಗಲೂ ಪಾಠನೂ ಇರಬೇಕು. ಈಗ ಒಂದು ಕೆಲಸ ಮಾಡೋಣ, ಫಸ್ಟ್ 1 hour ನೀವಿಬ್ರು ಓದ್ಕೊಳ್ಳಿ. ಓಕೆನಾ? ಆ 1 hour ಅಲ್ಲಿ ನಾನು ನಿಮ್ಮಿಬ್ರಿಗೂ ಟೇಸ್ಟಿ ಮಮ್ಮಮ್ಮ ಮಾಡ್ತೀನಿ. ಆಮೇಲೆ ಅಮ್ಮಮ್ಮನೂ ಬರ್ತಾಳೆ ನಿಮ್ ಜೊತೆ ಆಟ ಆಡಕ್ಕೆ. ಎಸ್, ಓಕೆ. ಹಾಗಾದ್ರೆ ಈಗ ಹೋಗಿ ಓದ್ಕೋತ್ಯಾ? ಹಂಗಾದ್ರೆ ಓಕೆ. ಮಿಂಚು, ಬಾ ಓದ್ಕೊಳ್ಳೋಣ. ಹೊಡಿ. ಏನಪ್ಪ ಮಾಡೋದೀಗ? ಒಳ್ಳೆ ಇಕ್ಕಟ್ಟಲ್ಲಿ ತಗ್ಲಾಕೊಂಡಲ್ಲ. ಈ ಕಡೆ ಇದನ್ನೂ ಮಾಡಂಗಿಲ್ಲ, ಆ ಕಡೆ ಬಾಸ್ ಮಾತನ್ನೂ ಮೀರಂಗಿಲ್ಲ. ಸೆಂಟ್ರಲ್ ಸಿಗಾಕೊಂಡು ಒದ್ದಾಡ್ತಾ ಇದ್ದೀನಿ. ಸದ್ಯ ಮದುವೆ ಆಗಂಗಿಲ್ಲ ಅಂತಂದ್ರಲ್ಲ, ಅವ್ರಿಗೆ ಮೋಸ ಮಾಡೋದಾದ್ರೂ ತಪ್ಪುತ್ತೆ. ಬಟ್ ಸ್ಟಿಲ್ ಅವ್ರಿಗೆ ಹರ್ಟ್ ಆಗ್ಬೋದು ಅಲ್ವಾ? ಇಟ್ಸ್ ಓಕೆ. ಫುಲ್ ಮರ್ಡರ್ ಮಾಡೋದಕ್ಕಿಂತ ಆಫ್ ಮರ್ಡರ್ ಎಷ್ಟೋ ಬೆಟರು. ಜೀವ ಆದ್ರೂ ಉಳಿಯುತ್ತೆ. ಅವ್ರಿಗೆ ಮೋಸ ಮಾಡೋಕ್ಕೂ ಇಷ್ಟ ಇಲ್ಲ.
ಹಾಳಾದ ಗಿಲ್ಟ್ ಬೇರೆ ಕಾಡ್ತಾ ಇದೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವ್ರು ಯಾಕಪ್ಪ ಇವಾಗ ಕಾಲ್ ಮಾಡ್ತವ್ರೆ? ಏನಂತ ಮಾತಾಡ್ಲಿ? ಇವ್ರ ಬಾಸ್ ಹೆಂಡ್ತಿ ಅಂತ ಗೊತ್ತಾದ್ಮೇಲೆ ಮಾತಾಡೋಕ್ಕಾದ್ರೂ ಹೆಂಗ್ ಮನ್ಸು ಬರುತ್ತೆ? ಏನು ಮಾಡೋದೀಗ ಒಂದು ಗೊತ್ತಾಗ್ತಿಲ್ವಲ್ಲ. ಹಲೋ ಹಲೋ, ಏನು ಮಾಡ್ತಾ ಇದೀಯಾ? ಹಲೋ, ಇದೆಯಾ? ಹಾಂ ಹೇಳಿ. ಯಾಕೋ ಒಂಥರ ಇದೆಯಾ? ಡಲ್ ಆಗಿರೋ ಥರ ಇದೆ. ಏನಾಯ್ತು? ಹೇ ಹಾಗೇನಿಲ್ಲಪ್ಪ, ಆರಾಮಾಗಿದ್ದೀನಿ. ಹೇಳಿ ಏನು ವಿಷಯ? ಏನು ವಿಷಯ ಅಂತೆ? ನಾನು ಹೇಗಿದ್ದೀನಿ ಅಂತ ಕೇಳಲ್ವಾ? ಹೇಗಿದ್ದೀರಾ? ಹೇ, ಏನೋ ಆಗಿದೆ ನಿಂಗೆ? ಇಷ್ಟು ದಿನ ಲವರ್ ಬಾಯ್ ಥರ ಇದ್ದೋನು ದೇವದಾಸ್ ಥರ ಆಡ್ತಾ ಇದೆಯಾ? ಯಾರಾದ್ರೂ ಏನಾದರೂ ಅಂದ್ರಾ? ಎನಿ ಪ್ರಾಬ್ಲಮ್? ಹೇ ಆ ಥರ ಎಲ್ಲ ಏನಿಲ್ಲಪ್ಪ. ಸರಿ ಬಿಡು, ಗಾಡಿ ಏನೋ ನ್ಯೂಟ್ರಲ್ ಇರೋ ಥರ ಇದೆ. ನಾನು ಜಾಸ್ತಿ ಏನೂ ಕೆತ್ಕಕ್ಕೆ ಹೋಗಲ್ಲ. ಆದರೆ ನಿನಗೊಂದು ಖುಷಿ ವಿಷಯ ಇದೆ. ನನ್ನ ಆ ಮೂಡಿಂದ ಖುಷಿ ಮೂಡಿ ತಗೊಂಬರತ್ತೆ. ಏನು? ಸದ್ಯ ಇವಾಗ್ಲಾದ್ರೂ ಏನು ಅಂತ ಕೇಳ್ದೆ ಅಲ್ವಾ, ಸಮಾಧಾನ ಆಯಿತು. ನಾಳೆ ನಿಂಗೆ ಏನೇ ಕೆಲಸ ಇದ್ರು ಎಲ್ಲದನ್ನು ಸೈಡಿಗೆ ಇಟ್ಬಿಡು, ಆಯಿತಾ? ನಾಳೆ ನಾವು ಮದುವೆ ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ. ನನಗೆಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಏನೋ ಒಂಥರ ಸ್ಪೆಷಲ್ ಫೀಲಿಂಗ್. ಲೈಫ್ ಮತ್ತೆ ರೀಸ್ಟಾರ್ಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಹೊಸದಾಗಿ ಶುರು ಆಗ್ತಿದೆ ಅನಿಸ್ತಿದೆ. ಎಲ್ಲ ಒಂಥರ ಕನಸ್ತರ ಅನಿಸ್ತಿದೆ. ಐಮ್ ಸೊ ಸಾರಿ. ಅದು ಮಾತಾಡ್ತಾ ಮಾತಾಡ್ತಾ ಹಾಗೆ ಕಳೆದೋಗ್ಬಿಟ್ಟೆ. ಸಾರಿ. ಏನು ಗೊತ್ತಾ, ನಾಳೆ ನಿಂಗೆ ಏನೇ ಕೆಲಸ ಇದ್ರು ಇವಾಗಲೇ ಹೇಳ್ತಾ ಇದ್ದೀನಿ, ಪಕ್ಕದಲ್ಲಿ ಇಟ್ಬಿಡು. ಶಾಪಿಂಗ್ ಇದೆ, ಅದನ್ನು ಮದುವೆ ಶಾಪಿಂಗ್. ಎಷ್ಟು ಗಂಟೆಗೆ ಎಲ್ಲಿ ಅಂತ ನಾಳೆ ಬೆಳಿಗ್ಗೆ ಹೇಳ್ತೀನಿ, ಓಕೆನಾ? ಅಲ್ಲ, ಶಾಪಿಂಗ್ಗೆ ನಾನು ಯಾಕ್ರಿ? ಯಾಕ? ಏಯ್, ಮದುವೆ ಗಂಡು ಕೇಳೋ ಕ್ವಶನ್ ಏನೋ ಇದು? ಮದುವೆ ಗಂಡು ನೀನೆ. ಮದುವೆ ಗಂಡು ಶಾಪಿಂಗಿಗೆ ಬರ್ದೆ ಇನ್ಯಾರು ಬರ್ತಾರೆ? ಅಲ್ಲ ಅದು ಇವಾಗ ಏನು ಸಮಸ್ಯೆ ನಿಂದು? ಅಲ್ಲ, ಸುಮ್ಮನೆ ನಾನು ಯಾಕೆ ಅಂತ. ಈ ಶಾಪಿಂಗ್ ಎಲ್ಲ ನನ್ಗೆ ಆಗಿ ಬರಲ್ಲ. ನೀವು ಹೋಗಿ ಬನ್ನಿ. ಇಷ್ಟನಾ ಕಷ್ಟನೋ ನನಗೆ ಗೊತ್ತಿಲ್ಲ. ಇಲ್ಲ ಬೆಲ್ಲ ಅದೆಲ್ಲ ಏನೂ ಇಲ್ಲ. ಅಕ್ಕವ್ರು ಬರೋಕ್ಕೆ ಹೇಳಿದಾರೆ, ನೀನು ಬರಲೇಬೇಕು, ಕಂಪಲ್ಸರಿ ಅಷ್ಟೆ. ಹೇಳಿದ್ನಲ್ಲ, ನೋ ಅದರ್ ಆಪ್ಷನ್ಸ್. ಹಲೋ, ತಮ್ಮನ್ನೇ ಕೇಳ್ತಾ ಇರೋದು. ಬರೋದಕ್ಕೆ ಏನು ರೋಗ ನಿಂಗೆ? ಏನಿಲ್ಲ, ಬರ್ತೀನಿ ಬಿಡಿ. ಹಾಗ ಬಾ ದಾರಿಗೆ. ಇನ್ಮೇಲೆಲ್ಲ ಹೀಗೇನೆ. ನಿನ್ ರಿಮೋಟು ನನ್ನ ಹತ್ರ ಇರತ್ತೆ. ಹಾಗಂತ ಹೇಳಿ ನಾನು ಎಲ್ಲರ ಥರ ಬಾಸಿಸಮ್ ಏನು ಮಾಡಲ್ಲ. ಡೆಮೋಕ್ರಸಿ ನಮ್ಮದು. ನಿನ್ನ ಒಪಿನಿಯನ್ಸಿಗೂ ಬೆಲೆ ಕೊಡ್ತೀನಿ, ನಿನ್ನ ಹತ್ರನೂ ಕೇಳ್ತೀನಿ. ನಾನೇನ ತಕ್ಕ ಮಟ್ಟಿಗೆ ಚೆನ್ನಾಗಿ ನೋಡ್ಕೊಳ್ತೀನಿ. ನೀನೂ ಅಷ್ಟೇ ನಾನು ಚೆನ್ನಾಗಿ ನೋಡ್ಕೋಬೇಕು, ಆಯ್ತಾ? ಅಮೃತಧಾರೆ